ಎಲ್ರಿಗೂ ನಮಸ್ಕಾರ. ಇವತ್ತು ಅವಲಕ್ಕಿ ರೆಸಿಪಿ ತೋರ್ಸಕತ್ತೀನಿ. ಒಂದ್ಸಾರಿ ಈ ಥರ ಮಾಡ್ಕೊಂಡು ನೋಡ್ರಿ. ತುಂಬ ರುಚಿಯಾಗಿರೋಂತಹ ಅವಲಕ್ಕಿ ರೆಸಿಪಿ ಹೆಂಗೆ ಮಾಡೋದು ನೋಡ್ಕೊಂಬರೋಣ ಬರ್ರಿ. ಈಗ ಒಂದು ಬಾಳಿಗೆ ಇಟ್ಕೊಂಡೀನಿ, ಎಣ್ಣೆನ ಹಾಕ್ಕೊಳಕತ್ತೀನಿ. ಮಕ್ಕಳಿಗೆ ಒಂದೇ ಥರ ಕೊಟ್ಟರೆ ತಿನ್ನೋದಿಲ್ಲ. ಈ ಥರ ಎಲ್ಲ ಬೇರೆ ಬೇರೆ ರೆಸಿಪೀಸ್ನ ಮಾಡಿ ಕೊಟ್ಟರೆ ಭಾಳ ಇಷ್ಟಪಟ್ಟು ತಿಂತಾರೆ. ಎಣ್ಣೆ ಕಾದಿಂದ ಸ್ವಲ್ಪ ಶೇಂಗಾ ಕಾಳನ್ನ ಹಾಕ್ಕೊಳೋಣಂತ. ಯಾರೆಲ್ಲ ಹೊಸದಾಗಿ ಫಸ್ಟ್ ಟೈಮ್ ನೋಡಕತ್ತೀರಿ, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ಈಗ ನೋಡಿರಿ, ಕೆಂಪಾಗೋವರೆಗೂ ನಾವು ಇದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಗರಿ ಗರಿ ಆಗಬೇಕು, ಅಲ್ಲಿವರೆಗೂ ಕಲರ್ ಎಲ್ಲ ಚೇಂಜ್ ಆಗಿ ಗರಿ ಗರಿ ಆಗೋವರೆಗೂ ನಾವು ಇದನ್ನು ಎಣ್ಣೆ ಒಳಗನ ಫ್ರೈ ಮಾಡ್ಕೋಬೇಕು. ಶೇಂಗಾ ಕಾಳು ನೋಡ್ರಿ, ಈಗ ಕಲರ್ ಚೇಂಜ್ ಆದವು, ಗರಿ ಗರಿಯಾಗಿ. ಈಗ ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳಕತ್ತೀನಿ. ಇಷ್ಟ ಆದ್ರೆ ನೋಡ್ರಿ, ಕಲರ್ ಚೇಂಜ್ ಆದ್ರೆ ಸಾಕು. ಈಗ ನಾನು ಅದೇ ಬಾಳ್ಗೀಗ ಏನೇನು ಹಾಕಬೇಕು ಅನ್ನೋದನ್ನು ತೋರಿಸ್ತೀನಿ. ಈಗ ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಎಣ್ಣೆ ಈಗ ಒಂದು 2 ಟೀ ಚಮಚ ತುಪ್ಪ ಹಾಕ್ಕೊಂಡಿನಿ. ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಂಡಿನಿ. ಕರಿಬೇವು, ಒಂದು 2 ಕಡ್ಡಿ ಕರಿಬೇವು, ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ. ಈಗ ಚಲೋತ್ನಾಗಿ ಎಣ್ಣೆ ಒಳಗೆ ಮತ್ತು ಎಣ್ಣೆ ತುಪ್ಪ ಹಾಕ್ಕೊಂಡಿರ್ತೀವಲ್ಲ, ಫ್ರೈ ಮಾಡ್ಕೋಬೇಕು ಚಲೋತ್ನಾಗಿ ಇದನ್ನ. ಈಗ ಟಮಾಟ ಹಣ್ಣು ಹಾಕ್ಕೊಳಕತ್ತೀನಿ, 1 ಟಮಾಟ ಹಣ್ಣು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣಂತೀಗ. ಸ್ವಲ್ಪ ಸಕ್ಕರೆ, ಉಪ್ಪನ್ನು ಹಾಕ್ಕೊಂಡೇನು, ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆ ಇದು ಟೇಸ್ಟ್ ಕೊಡುತ್ತಾ, ಅದರ ಸಂಬಂಧ ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ಳೇಬೇಕು. ಎಲ್ಲನೂ ಈಗ ನಾನು ಎಣ್ಣೆ ಒಳಗೆ ಹುರ್ಕೊಳಕತ್ತೀನಿ. ಈಗ ಈ ಥರ ಫ್ರೈ ಮಾಡ್ಕೋಬೇಕು ಚಲೋ ಹೊತ್ನಾಗಿ. ಪೇಪರ್ ಅವಲಕ್ಕಿ ತೊಗೊಂಡೇನಿ, ನೋಡ್ಬೋದು. ಈಗ ಪೇಪರ್ ಅವಲಕ್ಕಿ, ತೆಳ್ಳನ ಅವಲಕ್ಕಿ ಇರ್ತಾವಲ್ಲ ಅವು ಇವು. ಸಂಜೆ ಟೈಮು ಟೀ ಜೊತೆ ಈ ಥರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋಕ. ಈಗ ನಾನು ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡೇನಲ್ಲ, ಈ ಅವಲಕ್ಕಿ ಒಳಗನ ಹಾಕ್ಕೋಬೇಕು. ಈಗ ಶೇಂಗಾ ಕಾಳನ್ನ ಫ್ರೈ ಮಾಡ್ಕೊಂಡಿದ್ನಲ್ಲ ಎಣ್ಣೆ ಒಳಗೆ, ಅದನ್ನು ಕೂಡ ಹಾಕ್ಕೊಳಕತ್ತೆ ನೋಡ್ರಿ. ಈಗ ಚಲೋ ಹೊತ್ನಾಗಿ ಒಗ್ಗರಣೆ ಮತ್ತು ಅವಲಕ್ಕಿ ಕೂಡೋ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಸಂಜೆ ಟೈಮು ಭಾಳ ಮಸ್ತ್ ಇರುತ್ತಿದ್ದು. ಏನಾರ ತಿನ್ಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿಂದ್ರೆ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಈಗ ನಿಂಬೆ ರಸನ ಲಾಸ್ಟಲ್ಲಿ ಈಗ ಹಾಕ್ತಾಯಿದೆ ನೋಡ್ರಿ. ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕ್ಕೋಬೇಕು. ರುಚಿ ಸಖತ್ತಾಗಿರ್ತೈತಿ. ಮೊದಲು ನಾವು ಒಗ್ಗರಣೆ ಒಳಗೆ ಸಕ್ಕರೆನ ಹಾಕ್ಕೊಂಡಿದ್ವಿ. ಹುಳಿ ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ರೆಡಿ ಆಯಿತು ಪೇಪರ್ ಅವಲಕ್ಕಿದು ಒಂದು ರೆಸಿಪಿ ನೋಡ್ರಿ, ಸಖತ್ತಾಗಿರುತ್ತೆ. ಲಾಸ್ಟಲ್ಲಿ ಇದು ಕೊಬ್ಬರಿ ತುರಿ, ಇದು ಹಸಿ ಕೊಬ್ಬರಿ ತುರಿ ಹಾಕ್ಕೊಳಕತ್ತೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು.
ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು. ರುಚಿ ಮಾತ್ರ ಸಖತ್ತಾಗಿರ್ತೈತಿ. ಮಾಡೋದು ಮಾತ್ರ ತುಂಬ ಈಸಿಯಾಗಿ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆದಷ್ಟು ವಿಡಿಯೋಸ್ನ ಶೇರ್ ಮಾಡಿರಿ. ಒಂದು ಸಾರಿ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ. ಲಾಸ್ಟಲ್ಲಿ ಸ್ವಲ್ಪ ಸೇವ್ ಹಾಕಿದ್ದೀನಿ. ಮತ್ತೆ ಭೇಟಿ ಆಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.